ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಹೆಮ್ಮೆಯ ಮತ್ತು ವಿಶ್ವ ಪ್ರಸಿದ್ಧವಾದ ಹಂಪಿಯ ವಿರೂಪಾಕ್ಷ ದೇವಾಲಯದ ಇತಿಹಾಸ ತಿಳಿದುಕೊಳ್ಳೋಣ. ಈ ದೇವಾಲಯ ಕೇವಲ ಪೂಜಾ ಸ್ಥಳ ಅಲ್ಲ, ಇದು ಸಾವಿರಾರು ವರ್ಷಗಳ ಸಂಸ್ಕೃತಿ, ಭಕ್ತಿ ಮತ್ತು ಸಾಮ್ರಾಜ್ಯದ ಸಾಕ್ಷಿ. ಕೊನೆಯವರೆಗೂ ವಿಡಿಯೋ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ಅಚ್ಚರಿ ರಹಸ್ಯ ಇದೆ. ವಿರೂಪಾಕ್ಷ ದೇವಾಲಯ ಹಂಪಿಯ ಅತ್ಯಂತ ಪುರಾತನ ದೇವಾಲಯ. ಇದರ ಇತಿಹಾಸ ವಿಜಯನಗರ ಸಾಮ್ರಾಜ್ಯಕ್ಕೂ ಮುಂಚೆ ಆರಂಭವಾಗಿದೆ. ಪುರಾಣಗಳ ಪ್ರಕಾರ ಇದು ಪಂಪಾ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ದೇವಿ ಪಂಪಾ ಭಗವಾನ್ ಶಿವನ ರೂಪವಾದ ವಿರೂಪಾಕ್ಷನನ್ನ ವಿವಾಹವಾದರೆಂದು ನಂಬಿಕೆ ಇದೆ. ಇನ್ನು 14ನೇ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ ನಂತರ ವಿರೂಪಾಕ್ಷ ದೇವಾಲಯಕ್ಕೆ ಅಪಾರ ಮಹತ್ವ ದೊರೆಯಿತು. ವಿಜಯನಗರ ರಾಜರು ಈ ದೇವಾಲಯವನ್ನ ತಮ್ಮ ರಾಜಕೀಯ ಮತ್ತು ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿಕೊಂಡರು. ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ದೇವಾಲಯದ ವೈಭವ ಶಿಖರ ತಲುಪಿತು. ಇನ್ನು ವಿರೂಪಾಕ್ಷ ದೇವಾಲಯದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳುವುದಾದರೆ, ವಿರೂಪಾಕ್ಷ ದೇವಾಲಯದ ಗೋಪುರ ಮತ್ತು ಮಂಟಪಗಳು ವಿಜಯನಗರ ಶಿಲ್ಪಕಲೆಯ ಅದ್ಭುತ ಉದಾಹರಣೆ. ದೇವಾಲಯದಲ್ಲಿ ಮುಖ್ಯ ಗೋಪುರ ಸುಮಾರು 50 ಮೀಟರ್ ಎತ್ತರ ಹೊಂದಿದೆ. ಗೋಡೆಗಳ ಮೇಲೆ ಕೆತ್ತಿದ ಶಿಲ್ಪಗಳು ಆ ಕಾಲದ ಜೀವನ ಮತ್ತು ಸಂಸ್ಕೃತಿ, ಧಾರ್ಮಿಕ ನಂಬಿಕೆಗಳನ್ನು ತೋರಿಸುತ್ತದೆ. ಇನ್ನು ಈ ದೇವಾಲಯದ ಅತ್ಯಂತ ಅಚ್ಚರಿಯ ಸಂಗತಿ ಏನೆಂದರೆ, ದೇವಾಲಯದ ಒಳಗೆ ಫಿನೋಲ್ ಕ್ಯಾಮೆರಾ ಪರಿಣಾಮ ಕಾಣಿಸುತ್ತದೆ. ಹೊರಗಿನ ಗೋಪುರದ ಚಿತ್ರ ಒಳಗಿನ ಗೋಡೆಯಲ್ಲಿ ತಲೆ ಕೆಳಗಾದಂತೆ ಕಾಣುತ್ತದೆ. ಇದು ಆ ಕಾಲದ ವಿಜ್ಞಾನ ಜ್ಞಾನಕ್ಕೆ ಸಾಕ್ಷಿ. ಇನ್ನು ತಾಲಿಕೋಟ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಪತನವಾದರೂ ಹಂಪಿಯ ಅನೇಕ ದೇವಾಲಯಗಳು ನಾಶವಾದರೂ ವಿರೂಪಾಕ್ಷ ದೇವಾಲಯ ಮಾತ್ರ ಪೂಜೆ ನಡೆಯುತ್ತಿರುವ ದೇವಾಲಯವಾಗಿ ಉಳಿಯಿತು. ಇದು ಭಕ್ತಿಯ ಶಕ್ತಿಯನ್ನು ತೋರಿಸುತ್ತೆ. ವಿರೂಪಾಕ್ಷ ದೇವಾಲಯ ಕೇವಲ ಕಲ್ಲಿನ ಕಟ್ಟಡ ಅಲ್ಲ, ಇದು ಕರ್ನಾಟಕದ ಇತಿಹಾಸ, ಭಕ್ತಿ ಮತ್ತು ಸಂಸ್ಕೃತಿಯ ಜೀವನ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನಷ್ಟು ಇತಿಹಾಸ ಕಥೆಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ.